ಚಾಮರಾಜನಗರ ಬಳಿಕ ಮೈಸೂರು ಜಿಲ್ಲೆಯಲ್ಲೂ ಹೆಚ್ಚಾಯಿತು ಮೈಕ್ರೋ ಫೈನಾನ್ಸ್ ಟಾರ್ಚರ್. ಬಡವರ ಹಿಂದುಳಿದವರ ರಕ್ತ ಹೀರುತ್ತಿವೆ ಮೈಕ್ರೋ ಫೈನಾನ್ಸ್ ಸಾಲಗಳು. ನಂಜನಗೂಡಿನಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಗ್ರಾಮ ತೊರೆಯುತ್ತಿವೆ ಕುಟುಂಬಗಳು. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿ, ಜಿಲ್ಲಾಡಳಿತ ಮೌನ. ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣ ಕ್ಷೇತ್ರದಲ್ಲೂ ಆರ್ಭಟಿಸುತ್ತಿದೆ ಮೈಕ್ರೋ ಫೈನಾನ್ಸ್. ಹುಲ್ಲಹಳ್ಳಿ, ರಾಂಪುರ, ಶಿರಮಳ್ಳಿ, ಹೆಗ್ಗಡಹಳ್ಳಿ ಸೇರಿದಂತೆ 16 ಗ್ರಾಮದಲ್ಲೂ ಫೈನಾನ್ಸ್ ಫೈಟಿಂಗ್. ಮನೆ ಗೋಡೆಗಳಿಗೆ ಅಡಮಾನ ಸಾಲ ಎಂದು ಬರೆದು ಗೌರವಕ್ಕೆ ಧಕ್ಕೆ, ಮಾನಕ್ಕಾಗಿ ಊರು ಬಿಟ್ಟ ಬಡ ಕುಟುಂಬಗಳ. ಕಳೆದ ವಾರ ಚಾಮರಾಜನಗರದಲ್ಲಿ ಮೈಕ್ರೋ ಫೈನಾನ್ಸ್ ಸಾಲ ಮರುಪಾವತಿಗೆ ಕಿಡ್ನಿ ಮಾರಾಟಕ್ಕೆ ಅನುಮತಿ ಕೇಳಿದ್ದ ಬಾಲಕನ ಸುದ್ದಿ ಮಾಸುವ ಮುನ್ನ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲೂ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಎಲ್ಲೆ ಮೀರಿದೆ. ಸಾಲ ಕೊಟ್ಟ ಫೈನಾನ್ಸ್ ಕಂಪನಿಯ ಸಿಬ್ಬಂದಿಗಳ ಕಿರುಕುಳಕ್ಕೆ ಮನೆಗೆ ಬೀಗ ಹಾಕಿ ಮಕ್ಕಳ ವಿದ್ಯಾಭ್ಯಾಸ ಬಿಡಿಸಿ ಗ್ರಾಮವನ್ನೇ ತೊರೆದು ಹೋಗಿರುವ ಬಡ ಕುಟುಂಬಗಳ ಕಣ್ಣೀರ ಕಥೆ ಇದು. ಮೀಟರ್ ಬಡ್ಡಿ ದಂಧೆಗಿಂತಲೂ ಕಠೋರವಾಗಿರುವ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ನಲುಗಿ ಹೋಗಿವೆ. ಸಣ್ಣ ಪುಟ್ಟ ಖರ್ಚಿಗೆ, ಅವಶ್ಯಕತೆಗೆ ಸುಲಭವಾಗಿ ಸಿಗುವ ಮೈಕ್ರೋ ಫೈನಾನ್ಸ್ನವರ ಋಣಕ್ಕೆ ಕೈಯೊಡ್ಡಿ ಪ್ರತಿ ವಾರದ ಸಾಲದ ಕಂತುಗಳನ್ನು ಪಾವತಿಸಲಾಗದೆ ಮನೆಗೆ ಬೀಗ ಹಾಕಿ ಮಕ್ಕಳನ್ನ ಶಾಲೆ ಬಿಡಿಸಿ ಗ್ರಾಮವನ್ನೇ ತೊರೆದಿದ್ದಾರೆ. ಇದು ಬೇರ್ಯಾವುದೇ ಜಿಲ್ಲೆಯ ಕಥೆಯಲ್ಲ. ಸಿಎಂ ಸಿದ್ದರಾಮಯ್ಯನವರು ಪ್ರತಿನಿಧಿಸುವ ಕ್ಷೇತ್ರ ಸಾಂಸ್ಕೃತಿಕ ನಗರಿ ಎಂತೆಲ್ಲ ಕರೆಸಿಕೊಳ್ಳುವ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹಲವು ಹಳ್ಳಿಗಳ ಸಾಲದ ವ್ಯಥೆ. ಹುಲ್ಲಹಳ್ಳಿ, ರಾಂಪುರ, ಕುರಿಹುಂಡಿ, ಶಿರಮಳ್ಳಿ, ಕಗ್ಗಲೂರು, ಹೆಗ್ಗಡಹಳ್ಳಿ ಸೇರಿದಂತೆ ವರುಣ ಕ್ಷೇತ್ರದ ಅಕ್ಕಪಕ್ಕದ ಗ್ರಾಮದಲ್ಲೂ ಮೈಕ್ರೋ ಫೈನಾನ್ಸ್ ರವರ ಕಿರುಕುಳ ಎಲ್ಲೆ ಮೀರಿದೆ. ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಕನಸು ನಿಮ್ಮದು, ಸಾಲ ನಮ್ಮದು ಎಂದು ಸುಳ್ಳು ಜಾಹೀರಾತುಗಳ ಮೂಲಕ ಆಮಿಷ ಒಡ್ಡಿ ಬಲವಂತದಿಂದಲೇ ಸಾಲ ಕೊಟ್ಟು ನಂತರ ವಸೂಲಿ ಸಮಯದಲ್ಲಿ ಅಕ್ಷರಶಃ ಮೃಗಗಳಂತೆ ವರ್ತಿಸುತ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು. ಒಂದು ಮಾಹಿತಿಯ ಪ್ರಕಾರ ಸಾಲ ಬಾಕಿ ಉಳಿಸಿಕೊಂಡಿರುವ ಕೆಲ ಮನೆಗಳಿಗೆ ಕುಟುಂಬದವರನ್ನ ಹೊರದಬ್ಬಿ ಬೀಗ ಹಾಕಿ ಸಾಲ ತೀರಿದ ನಂತರವಷ್ಟೇ ಮನೆಯೊಳಗೆ ಪ್ರವೇಶ ಮಾಡುವಂತೆ ಧಮಕಿ ಹಾಕಿದ್ದಾರೆಂದು ತಿಳಿದು ಬಂದಿದೆ. ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆದ ಪರಿಣಾಮ ಕೆಲ ಕುಟುಂಬಗಳು ಗ್ರಾಮಗಳಲ್ಲಿ ಸಾವು ನೋವು ಸಂಭವಿಸಿದ್ರು ಭಾಗವಹಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಲ ಬಾಕಿ ಇರುವ ಕೆಲ ಮನೆಗಳ ಮುಂಭಾಗದ ಗೋಡೆಗಳ ಮೇಲೆ ಈ ಆಸ್ತಿ 5 ಸ್ಟಾರ್ ಬಿಸಿನೆಸ್ ಫೈನಾನ್ಸ್ ಅಡಮಾನವಾಗಿದೆ, ಇನ್ಮುಂದೆ ಕಾನೂನು ಪ್ರಕಾರ ಕ್ರಮ ವಹಿಸಲಾಗುವುದು ಎಂದು ಬರೆದಿರುವ ದೃಶ್ಯ ಕಾಣಸಿಗುತ್ತದೆ. ಈ ಮೂಲಕ ಸಾಲ ಪಡೆದವರನ್ನು ಬಹಿರಂಗವಾಗಿ ಅವಮಾನ ಮಾಡುವ ದುಷ್ಕೃತ್ಯಕ್ಕೆ ಕೈ ಹಾಕಿವೆ. ನಿಮ್ಮ ಮಗಳು ಸೊಸೆ ಯಾರೂ ಇಲ್ಲ ಮನೇಲಿ? ಯಾರೂ ಇಲ್ಲ, ನನ್ನ ಗಂಡು ಮಾಡ್ತಾರೆ. ಹಾಂ, ಒಬ್ಬರು ಇಲ್ಲ ಸರ್. ತೀರಲ್ಲ, ಅದೊಂದು ಗಂಡು ಬಿಟ್ಬಿಟ್ಟಲ್ಲ ಮಕ್ಕಳು ಮನೆಗೆ ಬಿಟ್ಟೈತಿ ಇಂತಾಗ ನಮ್ಮ ಕಷ್ಟ ಏನು ಕಷ್ಟ ನನಗೆ ಗೊತ್ತಿಲ್ಲ. ಏನೂ ಆಯ್ಕೆ ಇಲ್ಲ, ಆಗಿರೋದೇ ಇದ್ದಾಗ ಹೊಡೆದ್ರು. ಮಕ್ಕಳೇ ನೀನು ಬರ್ಬೇಕಾಯ್ತು ಬಂದಿಲ್ಲ ಸ್ವಾಮಿ. ನಮಸ್ಕಾರ. ನಾನು ಸಿರಿಮಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ವಿಷಯ ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ತಿಳಿಸೋದೇನೆಂದರೆ, ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗಳು ತುಂಬ ಜಾಸ್ತಿ ಆಗಿದೆ. ಎಲ್ಲಿ ನೋಡ್ರು ನಮ್ಮ ಸಿರಿಮಳ್ಳಿ ಗ್ರಾಮದಲ್ಲಿ ಕನಿಷ್ಠ ಅಂದರೂ ಒಂದು 15 ಮನೆಗಳು ಊರಿಂದ ಹೊರಗಡೆ ಹೊರಟೋಗಿದ್ದಾರೆ. ಊರಲ್ಲಿ ವಾಸ ಇಲ್ಲ. ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಮಕ್ಕಳು ಒಂದು ಕಡೆ. ಮಕ್ಕಳ ವಿದ್ಯಾಭ್ಯಾಸ ಲೋನ್ ಕೊಡುವಾಗ ಹಿಂಸೆ ಮಾಡಿ ಲೋನ್ ಕೊಡ್ತಾರೆ. ಅವ್ರಿಗೆ ಅವ್ರ ಅನುಕೂಲಕ್ಕೆ ಎಷ್ಟು ಯೋಗ್ಯತೆ ಎಷ್ಟಿದೆ ಅಷ್ಟು ಕೊಡಲ್ಲ. ಅವ್ರಿಗೆ ಮಿತಿಮೀರಿ ಸಾಲ ಕೊಟ್ಬಿಡ್ತಾರೆ. ಅವ್ರು ಕಟ್ಟಕ್ಕಾಗೋದಿಲ್ಲ. ಅರಮನೆಗಳ ನಗರಿ, ಸ್ವಚ್ಛ ನಗರಿ ಎಂದು ಬಿರುದಾಂಕಿತಗೊಂಡ ಮೈಸೂರು ಜಿಲ್ಲೆಯ ಜನತೆ ಅನುಭವಿಸುತ್ತಿರುವ ಸಂಕಷ್ಟಕ್ಕೆ
ಜಿಲ್ಲಾಡಳಿತ ಸ್ಪಂದಿಸುತ್ತಿಲ್ಲ. ಮೈಕ್ರೋ ಫೈನಾನ್ಸ್ ಟಾರ್ಚರ್ ತಡೆಯಲಾಗದೆ ಜನ ಊರು ಬಿಡ್ತಿದ್ರೂ ಸ್ಥಳೀಯ ಅಧಿಕಾರಿಗಳು, ರಾಜಕೀಯ ನಾಯಕರು ಸೈಲೆಂಟ್ ಆಗಿರುವುದು ನಿಜಕ್ಕೂ ದುರಾದೃಷ್ಟವೇ ಸರಿ.